ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀವಿ. ನಮ್ಮ ತಮ್ಮನೇಲಿ ನೋಡಿದ್ರಲ್ಲ, ಇವತ್ತು ಮಸಾಲ ಹೀರೆಕಾಯಿ ಪಲ್ಯ. ಆದರೆ ಅದು ಮಸಾಲೆ ಹೀರೆಕಾಯಿ ಪಲ್ಯ ಅಲ್ಲ, ಎಣ್ಣೆ ಹೀರೆಕಾಯಿ ಪಲ್ಯ ಅಂತೀವಿ ನಾವು. ನಮ್ಮ ಮಕ್ಕಳು ಬಂದು ಅದು ಮಸಾಲೆ ಹೀರೆಕಾಯಿ ಪಲ್ಯ ಮಾಡಮ್ಮ ಅಂತಂದೇಳಿ ತಮ್ಮನೇಲಿ ಮಾಡಿದ್ರು. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರುತ್ತೆ. ನಿಮಗೂ ಬೇಕಾದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲರೂ ನೋಡ್ತಾ ಇದ್ದೀರಾ, ಆದರೆ ಸ್ಕಿಪ್ ಮಾಡ್ತಿದ್ದೀರಾ. ಸ್ಕಿಪ್ ಮಾಡಬೇಡಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬಿಂದ ನಮ್ಮ ಯೂಟ್ಯೂಬ್ ಚಾನಲ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾನು ಜೋಳದ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ತಮ್ಮೇಲಲ್ಲಿ ಕಾಳು ಇದಾವಲ್ಲ, ಕಾಳು ನಾನು ಮಾಡಿದ್ವು ಅಲ್ಲ, ಅದು ಅಮ್ಮ ಮಾಡಿದ್ವು. ನಾನು ಪಲ್ಯ ಮಾಡಿ ಅಮ್ಮನ ತಕ್ಕ ಹೋದರೆ ಇಲ್ಲೇ ಊಟ ಮಾಡಮ್ಮ ಅಂತ ಕಾಳು ರೊಟ್ಟಿನೂ ಅಮ್ಮನೇ ಇಟ್ಟಿದ್ಲು. ಅದಕ್ಕೆ ನಾನು ಕಾಳನ್ನು ಫೋಟೋ ತೆಗೆದು ವೀಡಿಯೋ ಮಾಡಿದೆ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು. ಮನೆಯಲ್ಲಿ ಮಾಡಿದ ರೊಟ್ಟಿ ಭಾಳ ಶಬ್ದ ಬರ್ತದೆ, ಹೊರಗಡೆನೂ ಇಟ್ಟಿದ್ದೀನಿ ನಾನು. ಹೊರಗಡೆ ರೊಟ್ಟಿ ಮಾಡಿ ಮನೇಲಿ ಪಲ್ಯ ಮಾಡ್ತೀನಿ. ಬನ್ನಿ ಮಾಡ್ಕೊಳ್ಳೋಣ ಹೀರೆಕಾಯಿ ಪಲ್ಯ. ಎಣ್ಣೆ ಹೀರೆಕಾಯಿ ಪಲ್ಯ ಬೇಕಾಗಿರೋ ಸಾಮಾನು: ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಒಂದು ಬಿರಿಯಾನಿ ಎಲೆ, ಒಂದು ಚಕ್ಕೆ, ಒಂದು ಚಮಚ ಧನಿಯಾಲು, ಒಂದು ಚಮಚ ಜೀರಿಗೆ, ಒಂದು 7-8 ಮೆಣಸುಕಾಳು, ಗಸಗಸೆ, ಬೆಳ್ಳುಳ್ಳಿ, ಕರಿಬೇವು, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು. ಇವನ್ನೆಲ್ಲ ಹಂಚಿದ ಮೇಲೆ ಎಣ್ಣೆ ಹಾಕಿ ಹುರ್ಕೋಬೇಕೀಗ. ಈ ರೀತಿ ಹಸಿ ವಾಸನೆ ಹೋಗೋವರೆಗೆ ಇದನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗೆದು ಆರಿಸಿರಬೇಕು. ಇದಕ್ಕೆ ನಾನು ಒಂದು 4 ಚಮಚ ಅಷ್ಟು ಶೇಂಗಾ ಹಾಕೊಂಡಿದ್ದೀನಿ. ಆಮೇಲೆ ಈ ರುಬ್ಬಿರೋ ಮಸಾಲೆನ, ಈ ರುಬ್ಬಿರೋ ಮಿಶ್ರಣವನ್ನು ಎಲ್ಲವಷ್ಟು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊತೀನಿ ನಾನು. ಇದನ್ನ ಒಂದು ಸ್ವಲ್ಪ ರುಬ್ಕೊಂಡ ಮೇಲೆ ಖಾರ ಉಪ್ಪನ್ನ ಜೋಡಿಸ್ಕೋಬೇಕು. ಆಲೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಖಾರ ಅಳತಿಗೆ ಹಾಕ್ತಿದ್ದೀನಿ. ಉಪ್ಪು ನೋಡಿ ಹಾಕಬೇಕು, ಎಷ್ಟು ಬೇಕಷ್ಟು.
ಈ ರೀತಿ ಇಷ್ಟು ಹದವಾಗಿ ರುಬ್ಕೊಂಡ್ಮೇಲೆ ಇದನ್ನ ಈ ಹೀರೆಕಾಯಿಗೆ ಸ್ಟಫ್ ಮಾಡ್ಕೋಬೇಕು. ಇದನ್ನ ಈ ರೀತಿ ಸ್ಟಫ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನ ಕರಿಬೇವು, ಜೀರಿಗೆ, ಸಾಸಿವೆ ಹಾಕಿದ್ಮೇಲೆ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನಾನು. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಈರುಳ್ಳಿನ ಹಾಕ್ಕೊಳ್ತೀನಿ. ಇವು ಸ್ವಲ್ಪ ಕೆಂಪಗಾಗಿ ಹುರ್ಕೋಬೇಕು. ನೋಡಿ, ಈ ಟೊಮೆಟೊ ಹಣ್ಣು, ಈರುಳ್ಳಿ ಈ ಥರ ಸಾಫ್ಟ್ ಆಗಿ ಆಗ್ಬೇಕು. ಹಾಗೇನೆ ಕೆಂಪುನ ಆಗ್ಬೇಕು ಇವು. ಈಗ ಈ ರೀತಿ ಸ್ಟಫ್ ಮಾಡ್ಕೊಂಡಿರೋ ಹೀರೆಕಾಯಿನ ನಾನು ಇದಕ್ಕೆ ಈ ಎಣ್ಣೆಲಿ ಬಿಡ್ತಾ ಇದ್ದೀನಿ. ಒಂದೊಂದಾಗಿ ಇಟ್ಕೊಂಡ್ಬಿಡಿ. ಈ ರೀತಿ ಜೋಡಿಸ್ಕೊಂಡ ಮೇಲೆ ಈ ಉಳಿದಿರೋ ಮಿಶ್ರಣವನ್ನ ಇದಕ್ಕೆ ನಾನು ಹಾಕ್ಬಿಟ್ಟಿದ್ದೀನಿ. ಈಗ ಒಂದರಿಂದ 5 ನಿಮಿಷ ತಾಟ್ ಮುಚ್ಚಿಟ್ಕೊಂಡ್ಬಿಡ್ರಿ. ಇದನ್ನ ಚೌಟ್ರಿ ತಿರುಗಾದಂಗ ಈ ರೀತಿ ಅಗಲಾಡ್ಸ್ಕೋಬೇಕು. ಇಳಿಸೋಕ್ಕೂ ಮುಂಚೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಮಿಡಿಯೇಟ್ಲಿ ಮುಚ್ಚಿಟ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ವಾಸನೆ ಹೋಗ್ಬಿಡುತ್ತೆ.